ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಮುಂದುವರೆದ ದಾಖಲೆಗಳ ಪರಿಶೀಲನೆ. ನಿರಂತರವಾಗಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ. ನಿನ್ನೆ 50 ಜನರ ದಾಖಲೆಗಳ ಬಗ್ಗೆ ನಡೆದಂತಹ ಪರಿಶೀಲನೆ. ಡಾಕ್ಯುಮೆಂಟ್ಸ್ ನಲ್ಲಿದ್ದಂಥವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಂತರ ಅವರಿಗೆ ಫೋನ್ ಮಾಡಿ ನಿವಾಸಿಗಳನ್ನ ಕರೆಸಿ ದಾಖಲೆ ತಪಾಸಣೆ ಮಾಡುತ್ತಿದ್ದಾರೆ. ಯಲಹಂಕ ಪೊಲೀಸರಿಂದಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೋರಾಗಿ ನಡೀತಾ ಇದೆ. ಪೊಲೀಸರಿಂದಲೂ ಕೂಡ 10 ಮಂದಿಯ ದಾಖಲೆ ತಪಾಸಣೆ ನಡೀತಾ ಇದೆ. ಯಲಹಂಕ ಠಾಣೆ ಕರೆಸಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. 2 ತಂಡಗಳಿಂದ ತಲಾ 5 ಮಂದಿಯಂತೆ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಬೆನ್ನಲ್ಲೇ ಮನೆಯನ್ನ ನೀಡಬೇಕು, ನಿವೇಶನ ಹಂಚಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ಗಳು ಕೂಡ ಬಂದಿದೆ. ಹಾಗಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ತಂಡೋಪತಂಡವಾಗಿ ಅಂದರೆ ಹಲವು ಅಧಿಕಾರಿಗಳನ್ನ ಸ್ಥಳದಲ್ಲಿ ಬೀಡುಬಿಟ್ಟು ಡಾಕ್ಯುಮೆಂಟ್ಸ್ ಅನ್ನ ಈಗ ವೆರಿಫೈ ಮಾಡ್ತಿದ್ದಾರೆ. ನಾವಿಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡ್ತಿದ್ದೀವಿ. ಫಕೀರ್ ಲೇಔಟ್ನಲ್ಲೇ ನಾವು ವಾಸ ಮಾಡ್ತಿದ್ವಿ. ಡಾಕ್ಯುಮೆಂಟ್ ಪರಿಶೀಲನೆ ವೇಳೆ ಮುಬೀನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಗ್ಯಾಸ್ ಬಿಲ್ ಅನ್ನ ತರಬೇಕು ಅಂತ ಹೇಳಿದ್ರು. ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನಾನು ತೋರಿಸಿದ್ದೇನೆ ಅಂತ ಮುಬೀನಾ ಮಾತನಾಡಿದ್ದಾರೆ. ನಾವು ಇಲ್ಲೇ ಇದ್ರೆ ಸರ್, ನಮ್ಮ ಹುಡುಗರೆಲ್ಲ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿರೋದು, ಇಲ್ಲೇ ಎಲ್ಲ ಪ್ರತಿಯೊಂದು ಇಲ್ಲೇ ನಮಗೆ ಇದಿರೋದು. ಏನಂದರೆ ನಾವು ಇಲ್ಲಿ ಮನೆ ಕಟ್ಕೊಂಡು ನಾವು 10 ವರ್ಷ ಆಗಿತ್ತು. ಅದು ನಮಗೆ ಇವತ್ತೇನೋ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೋ ನೋಡೋಣ. ಅವ್ರ ಡಾಕ್ಯುಮೆಂಟು ಇದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐಡಿ, ಗ್ಯಾಸ್ ಬಿಲ್ಲು ಎಲ್ಲ ಬೇಕು ಅಂತ ಹೇಳಿದ್ರು. ಸ್ಕೂಲ್ ಸರ್ಟಿಫಿಕೇಟು ಎಲ್ಲ ಕೊಟ್ಟಿದ್ದೀವಿ. ನಾವು ಇಲ್ಲೇ ಇದ್ರೆ ಸರ್, ನಮ್ಮ ಹುಡುಗರು